ನಾಡಿದ್ದು ಉದ್ಘಾಟನೆ ಆಗ್ತಿರೋ ನಮ್ಮ ಮೆಟ್ರೋಗಾಗಿ ಸಾರ್ವಜನಿಕರು ಕುತೂಹಲದಿಂದ ಕಾಯ್ತಿದ್ರೆ ಇತ್ತ ಬಿಬಿಎಂಪಿ ಮೇಯರ್ ಮತ್ತು ಕೆಲವು ಸದಸ್ಯರು ಮಾತ್ರ ಮುನಿಸಿಕೊಂಡಿದ್ರು. ಕೆಲವರಂತೂ ಕೌನ್ಸಿಲ್ ಸಭೆಯಲ್ಲೂ ಅಸಮಾಧಾನವನ್ನ ತೋಡಿಕೊಂಡ್ರು. ಅಷ್ಟಕ್ಕೂ ಇವರ ಬೇಸರಕ್ಕೆ ಕಾರಣವಾಗಿದ್ದು ನಮ್ಮ ಮೆಟ್ರೋನ ಆಹ್ವಾನ ಪತ್ರಿಕೆ. ಉದ್ಘಾಟನೆಗೆ ಸಜ್ಜಾಗಿರುವ ರೀಚ್ 3ರ ನಮ್ಮ ಮೆಟ್ರೋ ಇವತ್ತು ಬಿಬಿಎಂಪಿ ಕೌನ್ಸಿಲ್ ಸಭೆಯಲ್ಲೂ ಸದ್ದು ಮಾಡಿತು. ಬಿಜೆಪಿಯ ಕೆಲ ಸದಸ್ಯರು ನಮ್ಮ ಮೆಟ್ರೋ ಉದ್ಘಾಟನಾ ಕಾರ್ಯಕ್ರಮದ ಬಗ್ಗೆ ಸಮಾಧಾನಗೊಂಡಿದ್ರು. ಸಮಾರಂಭಕ್ಕೆ ಸ್ಥಳೀಯ ಪಾಲಿಕೆ ಸದಸ್ಯರನ್ನ ಆಹ್ವಾನಿಸಿಲ್ಲ ಅನ್ನೋದು ಬಿಜೆಪಿ ಕಾರ್ಪೊರೇಟರ್ಗಳ ಅಳಲಾಗಿತ್ತು. ಆಹ್ವಾನ ಪತ್ರಿಕೆಯಲ್ಲಿ ಈ ಮಾರ್ಗದಲ್ಲಿ ಬರುವ 5 ವಾರ್ಡ್ಗಳ ಕಾರ್ಪೊರೇಟರ್ಗಳ ಹೆಸರಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಲ್ಲ MLAಗಳ ಹೆಸರು ಹಾಕಿದ್ದಾರೆ, ಎಲ್ಲ MLCಗಳ ಹೆಸರು ಹಾಕೋರೆ, ರಾಜ್ಯಸಭೆ MP ಗಳ ಹೆಸರು ಹಾಕೋರೆ, ಎಲ್ಲ ಲೋಕಸಭಾ ಸದಸ್ಯರ ಹೆಸರು ಹಾಕೋರೆ. ನಾವು ಕೇಳಿದ್ದು ಎಲ್ಲೆಲ್ಲಿ ಸ್ಟೇಷನ್ಗಳಿದೆ ಅಲ್ಲಿ ನಗರ ಪಾಲಿಕೆ ಸದಸ್ಯರ ಹೆಸರು ಹಾಕೋಕ್ಕೆ ಇವ್ರಿಗೇನು ಕಷ್ಟ ಅಂದರೆ ಮಹಾನಗರ ಪಾಲಿಕೆ ಸದಸ್ಯರು ಇವ್ರಿಗೆ ಕಸಕ್ಕಿಂತ ಕಡೆನಾ? ಇವ್ರಿಗೇನು ಮಹಾನಗರ ಪಾಲಿಕೆ ಸದಸ್ಯರು ಚುನಾಯಿತ ಪ್ರತಿನಿಧಿಗಳು ಅಲ್ವಾ? ನಮ್ಗೆ ಯಾಕೆ ಗೌರವ ಕೊಡಲ್ಲ? ಅಚ್ಚರಿ ಅಂದರೆ ಆಹ್ವಾನ ಪತ್ರಿಕೆಯಲ್ಲಿ ಮೇಯರ್ BS ಕಟ್ಟೆ ಸತ್ಯನಾರಾಯಣರ ಹೆಸರು ಕೇವಲ ಸತ್ಯನಾರಾಯಣ ಅಂತ ಮುದ್ರಿತವಾಗಿತ್ತು. ಅಪೂರ್ಣ ಹೆಸರನ್ನ ಮುದ್ರಿಸಿದ್ರಿಂದ ಮೇಯರ್ ಸಹ ಅತೃಪ್ತಿಗೊಂಡಿದ್ದಾರೆ. ಇವಾಗ ಅದು ಶಿಷ್ಟಾಚಾರದ ಬಗ್ಗೆ ಆಗಬೇಕಾಗಿದೆ. ಅವ್ರು ಯಾರನ್ನು ಕನ್ಸಲ್ಟ್ ಮಾಡಿ ಏನು ಮಾಡೋರೋ ಗೊತ್ತಿಲ್ಲ. ಮುದ್ರಣ ಅಂತೂ ಆಗೋಗಿದೆ. ಇವಾಗ ಅದರಲ್ಲಿ ಇರಲಿ, BS ಸತ್ಯನಾರಾಯಣ ಇನ್ಶಿಲು ಬರಬೇಕಾಯ್ತು, ಇನ್ಶಿಲು ಬಂದಿಲ್ಲ. ಸತ್ಯನಾರಾಯಣ ಮಹಾಪೌರ ಅಂತ ಬಂದಿದೆ. ಇವಾಗ ನಮ್ಮ ಪಾಲಿಕೆ ಸದಸ್ಯರಿಗೆಲ್ಲ ಇನ್ವಿಟೇಷನ್ ಕೊಟ್ಟಾಗಿದೆ. ಅದನ್ನು ಬಹಿಷ್ಕಾರ ಮಾಡೋವಂಥ ಸರಿಗಿಲ್ಲ. ಯಾಕೆಂದರೆ ಬೆಂಗಳೂರು ನಗರಕ್ಕೆ ಬರ್ತಾ ಇರೋಂಥ ಮೆಟ್ರೋ ಇದು. ಇನ್ನು ಸಭೆಯಲ್ಲಿ ಬಡವರಿಗಾಗಿ ನಿರ್ಮಿಸಲಿರುವ ಒಂಟಿ ಮನೆಗಳಿಗೆ ಬಿಡುಗಡೆಯಾಗುವ ಅನುದಾನದ ಕುರಿತು ಮಹಿಳಾ ಸದಸ್ಯರು ಆಕ್ಷೇಪ ಎತ್ತಿದ್ರು. ಅನುದಾನದ ಸಮರ್ಪಕ ಬಿಡುಗಡೆಗಾಗಿ ಮಹಿಳಾ ಸದಸ್ಯರು ಪಕ್ಷಭೇದ ಮರೆತು ಸದನದ ಬಾವಿಯಲ್ಲಿ ಕೂತು ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಹಬ್ಬ ಬಂತಂದ್ರೆ ಹೂವು ಹಣ್ಣು ಎಲ್ಲವೂ ಕಾಸ್ಟ್ಲಿ. ಶಿವಭಕ್ತರಿಗೂ ಕೂಡ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಪೂಜಾ ಸಾಮಗ್ರಿಗಳ ಬೆಲೆ ಗಗನಕ್ಕೇರಿದೆ. ನಾಳೆ ಶಿವರಾತ್ರಿ. ಭಕ್ತರು ಈಶ್ವರನ ಆರಾಧನೆಗೆ ಸಜ್ಜಾಗಿದ್ದಾರೆ. ಆದರೆ ಈ ಬಾರಿ ಶಿವನ ಪೂಜಾ ಕೈಂಕರ್ಯಕ್ಕೆ ಬೇಕಾದ ವಸ್ತುಗಳೆಲ್ಲ ತುಟ್ಟಿಯಾಗಿವೆ. ವಿಭೂತಿ, ಶಿವದಾರ, ಬಟ್ಟೆ, ಅಗರುಬತ್ತಿ, ಹಸಿ ಖರ್ಜೂರ ನೀಲಕಂಠನಿಗೆ ಇರಲೇಬೇಕು. ಬೆಂಗಳೂರಿನ ಪೂಜಾ ಸಾಮಗ್ರಿ ಮಾರಾಟ ಮಳಿಗೆಯಲ್ಲಿ ಈ ಎಲ್ಲ ವಸ್ತುಗಳು ದುಬಾರಿಯಾಗಿವೆ. ವಿಶೇಷವೆಂದರೆ ಶಿವರಾತ್ರಿ ಸಮಯದಲ್ಲೂ ಮಲ್ಲಿಗೆ, ಸಂಪಿಗೆ ಬೆಲೆ ಏರಿಕೆ ಕಂಡಿಲ್ಲ. ಮಹಾದೇವನಿಗೆ ಪ್ರಾಣ ಪ್ರಿಯವಾದ ಬಿಲ್ವ ಪತ್ರೆ ದರವು ಕಳೆದ ವರ್ಷಕ್ಕಿಂತ 20 ರೂಪಾಯಿ ಕಡಿಮೆಯಾಗಿದೆ. ಆದರೆ ಮಂಗಳಾರತಿಗಾಗಿ ಬಳಸುವ ಉದ್ಧರಣೆ ಮಾತ್ರ ಬೇಡಿಕೆ ಹೆಚ್ಚಿದ್ದು ಬೆಲೆಯೂ ದುಬಾರಿಯಾಗಿದೆ. ಮಾಘ ಮಾಸದ ಬಹುಳ ಚತುರ್ದಶಿಯಂದು ಆಚರಿಸುವ ಶಿವರಾತ್ರಿ ದಿನ ಉಪವಾಸ ಮಾಡಿದರೆ ಒಳಿತಾಗತ್ತೆ ಎನ್ನುವ ನಂಬಿಕೆ ಇದೆ. ಹೀಗಾಗಿ ಹಣ್ಣು ಹಂಪಲುಗಳ ಬೆಲೆ ಕೊಂಚ ಏರಿಕೆಯಾಗಿದೆ. ಯಾವ ಡಿಮ್ಯಾಂಡ್ ಇಲ್ಲ, ಬಿಲ್ಪತ್ರ ಒಂದೇ ಡಿಮ್ಯಾಂಡು. 20 ರೂಪಾಯಿ ಕಟ್ಟು. ಹೋದ ವರ್ಷ 40 ರೂಪಾಯಿ, ಈ ಸ್ವಲ್ಪ ಕಡಿಮೆ ಆಗಿದೆ. ವ್ಯಾಪಾರ ಇಲ್ವಲ್ಲ, ಡೌನು. ಎಲ್ಲ ಕಡೆ ಮಾರ್ತಾರೆ, ಅದಕ್ಕೆ ಹಂಗೆ ತಗೊಂಡೋಗ್ತಾರಲ್ಲ ಅಷ್ಟೇ. ಶಿವರಾತ್ರಿಯ ಓಂಕಾರ ಮಂತ್ರ ಪಠಿಸಲು ನಗರದ ದೇವಾಲಯಗಳಲ್ಲಿ ಭರದ ಸಿದ್ಧತೆ ನಡೆದಿದೆ. ಹಳೆ ಏರ್ಪೋರ್ಟ್ ರಸ್ತೆಯಲ್ಲಿರುವ ಕೆಂಪ್ ಫೋರ್ಟ್ನಲ್ಲಿ ನೀರಿನ ಮಧ್ಯದಲ್ಲಿರುವ ಶಿವಲಿಂಗಕ್ಕೆ ತೆಪ್ಪದಲ್ಲಿ ಕುಳಿತು ಪ್ರದಕ್ಷಿಣೆ ಹಾಕಲು ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ